ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಕರೆಂಟ್ ಸಿಚುವೇಶನಲ್ಲಿ ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಪದೇ ಪದೇ ಸಂಬಂಧದಲ್ಲಿ ನೋವಾಗ್ತಾ ಉಂಟು ಅಥವಾ ಬ್ರೇಕಪ್ ಆಗುವಂಥ ಸಿಚುವೇಶನ್ ಆಗ್ತಾ ಉಂಟು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗಿಯೂ ಅವರಲ್ಲಿ ಯಾವ ಒಂದು ಬದಲಾವಣೆ ಬಂದಿದೆ ಅಥವಾ ಆ ಬದಲಾವಣೆಗೆ ಕಾರಣ ಏನು, ಈ ರಿಲೇಷನ್ಶಿಪ್ಪಲ್ಲಿ ನಾನೇನು ಮಾಡಬೇಕು ಅಂತ ನಿಮಗೆ ಗೊಂದಲ ಆಗ್ತಾ ಉಂಟು ಅಂದರೆ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೋಡ್ಬಾ ಅವರ ಮನಸ್ಸಿನಲ್ಲಿ ಏನುಂಟು ನಿಮ್ಮ ಬಗ್ಗೆ ಭಾವನೆ ಅಂತ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಆದರೆ ಎಲ್ಲ ಆ್ಯಂಗಲಿಂದ ರೀಡಿಂಗ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಮೆಸೇಜ್ ಹಾಕಬೇಕಾಗುತ್ತೆ. ಫ್ರೀಯಾಗಿರಿ ನನ್ನ ಜೊತೆ, ಹೆಸಿಟೇಟ್ ಮಾಡಬೇಡಿ ಯಾವುದೇ ಒಂದು ವಿಷಯವನ್ನು ಶೇರ್ ಮಾಡ್ಕೊಳ್ಳುವಾಗ ಅಥವಾ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ. ಸೊ ಕೆಲವರಿಗೆ ಹೆಸಿಟೇಟ್ ಆಗುತ್ತೆ ಯಾವ ಥರ ರೀಡಿಂಗ್ ಮಾಡೋದಂತ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ಸಿಗುತ್ತೆ. ಮದುವೆ ಆಗ್ತಾ ಇಲ್ಲ ಅಥವಾ ಪದೇ ಪದೇ ಪ್ರೀತಿಯಲ್ಲಿ ಜಗಳ ಆಗ್ತಾ ಉಂಟು, ಅವರು ನನ್ನನ್ನು ನೋಡಿದ್ರೆ ಇಷ್ಟಪಡಲ್ಲ ಅಥವಾ ಸಮಸ್ಯೆ ಆಗ್ತಾ ಉಂಟು ಅಂದರೆ ಇದು ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ ಹಾಕಿ. ನಾನೊಂದು ನಂಬರ್ ಕೊಡ್ತೇನೆ ನಿಮಗೆ, ವಾಟ್ಸಪ್ ನಂಬರ್, ಅದಕ್ಕೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ನೋಡುವ ಅವರ ಮನಸ್ಸಿನಲ್ಲಿ ಏನುಂಟಂತ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿ ಕೆಲವರು ಮದುವೆ ಆದವರು ಕೂಡ ಇದ್ದೀರಾ, ನಿಮ್ಮ ಮಧ್ಯೆ ಕೂಡ ಒಂದು ಸಂಬಂಧದಲ್ಲಿ ಸಮಸ್ಯೆ ಆಗ್ತಾ ಉಂಟು. ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಇಲ್ಲಿ ಪ್ರೇಮಿಗಳ ಮಧ್ಯೆನೂ ಸಮಸ್ಯೆ ಆಗ್ತಾ ಉಂಟು. ಅವರು ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಥವಾ ನೀವು ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಮುಂಚೆ ಸರಿ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಅವರು ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದೊಂದು ಎನರ್ಜಿ ಕಾಣಿಸ್ತಾ ಉಂಟು ಇಲ್ಲಿ. ಫಸ್ಟು ಅವರಿಗೆ ನೀವು ಅಂದರೆ ನೀವೇ ಅವರ ಸರ್ವಸ್ವ ಆಗಿದ್ದರೆ, ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಚೇಂಜಸ್ ಆಗಿದ್ದಾರೆ. ಕೆಲವೊಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಬಟ್ ತುಂಬ ಆಲೋಚನೆ ಮಾಡ್ತಾರೆ ಇಲ್ಲಿ ಕೆಲವರು. ಅಂದರೆ ಆ ಪ್ರೀತಿ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು, ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ, ಪ್ರಾಬ್ಲಮ್ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನಿಮ್ಮ ಯಾವುದೇ ಒಂದು ಮಾತಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡ್ತಾರೆ. ಅವರಿಗೆ ಬೇಕಂದಾಗ ಓಪನ್ ಮಾಡ್ತಾರೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಆದರೆ ಪದೇ ಪದೇ ಅವರಿಗೆ ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ, ಯಾರೋ ಇರಿಟೇಷನ್ ಮಾಡಬೇಡಿ ಅಂತ ಹೇಳ್ತಾ ಇರ್ಬೋದು. ಮುಂಚೆ ಅವರೇ ನಿಮಗೆ ಕಾಲ್ ಮಾಡಿ ಗಂಟೆ ಎತ್ತಲ ಮಾತನಾಡ್ತಾ ಇದ್ರು, ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಚೇಂಜ್ ಆಗಿದ್ದಾರೆ. ಅಥವಾ ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಂಡ್ರು ಅನ್ನುವ ಒಂದು ಮನಸ್ಥಿತಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಉಂಟು. ಅಥವಾ ನಮ್ಮ ಹುಡುಗಿ ಯಾವಾಗ ಒಂದು ಕರೆಕ್ಟಾಗಿ ಡಿಸಿಷನ್ ತಗೊಳ್ತಾರೆ, ಅವರು ಯಾವಾಗ ಧೈರ್ಯ ಬರುತ್ತೆ ಅವರಿಗೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಹಾಗೆಯೇ ಇಲ್ಲಿ ಮತ್ತೊಂದೇನೆಂದರೆ, ಮುಂಚೆ ಇದ್ದಂತಹ ಯಾವುದೇ ಪ್ರೀತಿ ಇಲ್ಲಿ ಕಾಣ್ತಾ ಇಲ್ಲ. ಅಥವಾ ಅವರು ಮುಂಚೆ ತುಂಬ ಕೇರ್ ಮಾಡ್ತಾಯಿದ್ರು, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ ಅವರಿಗೆ ಸಂಬಂಧದಲ್ಲಿ ಸಾಕಾಯಿತು, ಈ ಸಂಬಂಧ ಮುಂದುವರಿಸಲಿಕ್ಕೆ ಇಷ್ಟ ಇಲ್ಲ, ಆ ಥರ ಒಂದು ಫೀಲ್ ಕಾಣ್ತಾ ಉಂಟು. ಬಟ್ ಮನಸ್ಸಿನಲ್ಲಿ ನಿಮ್ಮನ್ನು ಯಾರಿಗೂ ಬಿಟ್ಕೊಡಲ್ಲ, ನನ್ನ ಹುಡುಗಿ ನನ್ನ ಹುಡುಗ ನಾನೇಕೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಫೀಲ್ ಉಂಟು. ಆದರೆ ಅದನ್ನು ನಿಮ್ಮ ಎದುರು ತೋರಿಸ್ತಾ ಇಲ್ಲ. ಹೌದಲ್ವಾ ಹೇಳಿ? ನಿಮಗೆ ಗೊತ್ತಿರ್ಬೋದು ಇದು. ಕೆಲವೊಂದು ಸಲ ಅವರು ಥರ್ಡ್ ಪಾರ್ಟಿ ಅವರ ಲೈಫಲ್ಲಿ ಇದ್ರೂ ಸೊ ಅದರಿಂದ ಅವರಿಗೆ ಪ್ರಾಬ್ಲಮ್ ಆಗಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇಲ್ಲ ಅವರು. ಇಲ್ಲಿ ನೀವು ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ. ಸೊ ಇಲ್ಲಿ ಕೆಲವು ಪ್ರೇಮಿಗಳ ಮಧ್ಯೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಯಾವ ಥರ ಅದನ್ನು ಸರಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಾತು ಅವರಿಗೆ ಅರ್ಥ ಆಗ್ತಾ ಇಲ್ಲ, ಮನೆಯವರಿಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವವರು ಯಾರು ಕೂಡ ಇಲ್ಲ. ಏನೇ ಒಂದು ಸಮಸ್ಯೆ ಇದ್ದರೂ ನನ್ನ ಜೊತೆ ಹೇಳಿ, ನಾನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಹೇಳಿ. ಪರ್ಸ್ನಲ್ ಪ್ರಾರ್ಥನೆ ಫ್ರೀ ಆಗಿರುತ್ತೆ, ಬಟ್ ಪರ್ಸ್ನಲ್ ರೀಡಿಂಗಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನೋಡಿ, ಸಮಸ್ಯೆಗಳು ಬರ್ತಾ ಇರುತ್ತೆ, ಬಟ್ ಕೆಲವೊಂದು ಸಲ ನಿಮಗೆ ನೆಗೆಟಿವ್ ಎನರ್ಜಿ ತುಂಬ ಉಂಟು. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಮೈಂಡ್ ಫುಲ್ಲು ವೀಕ್ ಆಗ್ತಾ ಉಂಟು. ಸೊ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವು ಸ್ಟಡಿ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಜಾಬ್ ಮಾಡ್ತಾ ಇರ್ಬೋದು. ಯಾವುದೇ ಒಂದು ಏನೇ ಮಾಡಲಿಕ್ಕೂ ನಿಮಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಅಥವಾ ಮನಸ್ಸೇ ಸರಿ ಇಲ್ಲ.
ಹೆಲ್ತ್ ಕಂಡೀಷನ್ ಕೂಡ ಓಕೆ ಬಟ್ ಯಾವುದು ಖುಷಿ ಇಲ್ಲ, ನೆಮ್ಮದಿ ಇಲ್ಲ. ಈ ಪ್ರೀತಿಯಿಂದಾಗಿ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ. ಬಟ್ ಅವ್ರು ಬಂದರೆ ನಾನು ಸರಿ ಇರ್ತೇನೆ, ಸರಿ ಆಗ್ತೇನೆ. ಇಲ್ಲಿ ಮ್ಯಾರೇಜ್ ಆದವರು ಕೂಡ ರಿಲೇಷನ್ಶಿಪ್ಪಲ್ಲಿದ್ದೀರಾ, ನಾನು ರಿಲೇಷನ್ಶಿಪ್ಗೆ ನಿಮ್ಮದು ರೆಸ್ಪೆಕ್ಟ್ ಕೊಡ್ತೇನೆ. ಬಟ್ ಇಲ್ಲಿ ಏನಾಗ್ತಾ ಉಂಟು ಅಂದರೆ, ಯಾವ ರಿಲೇಷನ್ಶಿಪ್ಪಲ್ಲಿ ನೀವು ಖುಷಿಯಾಗಿದ್ರಿ, ಯಾವ ರಿಲೇಷನ್ಶಿಪ್ಗೋಸ್ಕರ ನೀವು ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀರಾ, ಬಟ್ ಆ ರಿಲೇಷನ್ಶಿಪ್ಪಲ್ಲಿ ಇವತ್ತು ನಿಮಗೆ ಸಮಸ್ಯೆ ಆಗ್ತಾ ಉಂಟು, ಕಣ್ಣೀರು ಹಾಕ್ತಾ ಇದ್ದೀರಾ. ನಿಮ್ಮ ಹುಡುಗ ಅಥವಾ ಹುಡುಗಿ ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಮನೆಯವರಿಗೆ ನೀವು ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವರು ನಿಮ್ಮ ಹುಡುಗ ಅಥವಾ ಹುಡುಗಿಯಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಅವರಿಗೂ ಯಾವುದೇ ಒಂದು ರೀತಿಯ ಫೀಲ್ ಆಗ್ತಾ ಇಲ್ಲ. ಫೀಲ್ ಆದ್ರೂ ಅವರು ತೋರಿಸ್ಕೊಳ್ತಾ ಇಲ್ಲ. ಏನಕ್ಕಂದರೆ ನಿಮ್ಮ ಕಡೆಯಿಂದ ಯಾವುದೇ ಒಂದು ಅವರಿಗೆ ಉತ್ತರ ಸಿಗ್ತಾ ಇಲ್ಲ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ನಿಮಗೆ ಏನು ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲದೇ ಇರ್ಬೋದು. ನಾನು ನಿಮಗೆ ಒಂದು ದೈವಿಕ ಸಂಕೇತ ಹೇಳ್ತೇನೆ. ಸೊ ಏನಂದರೆ, ನಿಮಗೆ ಸ್ವಲ್ಪ ಸ್ಟ್ರಾಂಗ್ ಆಗಲಿಕ್ಕೆ, ನಿಮಗೆ ಒಂದು ಕ್ಲಾರಿಟಿ ಬರಲಿಕ್ಕೆ. ಸೊ ಪದೇ ನೀವು ಟೆನ್ಷನ್ ಮಾಡ್ಕೊಳ್ತೀರಾ, ಕಣ್ಣೀರು ಹಾಕ್ತೀರಾ. ಸೊ ನೆಗೆಟಿವ್ ಎನರ್ಜಿಯನ್ನು ನೀವಾಗಿ ಆಕರ್ಷಣೆ ಮಾಡ್ಕೊಳ್ತೀರಾ. ಸೊ ನೆಗೆಟಿವ್ ಎನರ್ಜಿ ದೂರ ಆಗಬೇಕು, ಅಥವಾ ನನಗೆ ಹಣ ಆಕರ್ಷಣೆ ಆಗಬೇಕು, ನಾನು ಬಯಸಿದ ವ್ಯಕ್ತಿಯನ್ನು ಮದುವೆ ಆಗಬೇಕು, ಈ ಸಂಬಂಧದಲ್ಲಿರುವಂಥ ಸಮಸ್ಯೆ ಎಲ್ಲ ದೂರ ಆಗಬೇಕು ಅಂದರೆ ಹೇಳಿ ನಿಮಗೆ ಬ್ರಾಸ್ಲೆಟ್ ರೆಡಿ ಮಾಡಿ ಕೊಡ್ತೇನೆ. ಪೂಜೆ ಮಾಡಿ, ಎನರ್ಜಿ ಪಾಸ್ ಮಾಡಿ, ಯಾರಿಗಾದ್ರೂ ಬೇಕು ಅಂದರೆ ಹೇಳಿ. ನಿಮ್ಮ ಸಮಸ್ಯೆಗೆ ತಕ್ಕಂಥ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ನೋಡಿ. ಏನಂದರೆ, ಕೆಲವೊಂದು ಸಲ ನೀವು ಲೈಫಲ್ಲಿ ಹಿಂದೆ ಆಗಿ ಹೋಗಿರುವಂತಹ ಘಟನೆಗಳ ಬಗ್ಗೆ, ವಿಷಯಗಳ ಬಗ್ಗೆ ತುಂಬ ಡೀಪಾಗಿ ಆಲೋಚನೆ ಮಾಡ್ತೀರಾ. ಅಲ್ಲಿ ಹೋಗಿ ಅದನ್ನು ಚೇಂಜ್ ಮಾಡಲಿಕ್ಕೂ ಆಗಲ್ಲ, ಅಥವಾ ಅದನ್ನು ಸರಿಪಡಿಸ್ಕೊಂಡು ಮುಂದೆ ನಾವು ಸರಿ ಆಗ್ಬೋದು, ಅಥವಾ ಸಂಬಂಧವನ್ನು ಸರಿಪಡಿಸ್ಕೊಳ್ಬೋದು. ಬಟ್ ಹಿಂದಿನ ಘಟನೆಯನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಇದು ಜನರಲ್ ರೀಡಿಂಗ್ ಆಗಿರ್ಬೋದು. ಬಟ್ ಇಲ್ಲಿ ಆಲ್ಮೋಸ್ಟ್ 95% ಇದೇ ಥರ ನನಗೆ ಕಾಣಿಸ್ತಾ ಉಂಟು ರೀಡಿಂಗ್ ನೋಡುವವರು. ನೋಡಿ, ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ನನಗೆ ಹೌದಾ ಅಲ್ವಾ ಅಂತ ಒಂದು ಕಮೆಂಟಲ್ಲಿ ಹೇಳಬೇಕು. ನಿಮಗೆ ಅನ್ವಯ ಆಯಿತು ಅಂದರೆ ಆಯಿತು, ಅಥವಾ ಇಲ್ಲ ಅಂದರೆ ನಂಗೆ ಗೊತ್ತಾಗಬೇಕು ಅಲ್ಲ ನೆಕ್ಸ್ಟ್ ರೀಡಿಂಗಿಗೆ. ಸೊ ಇದು ಜನರಲ್ ರೀಡಿಂಗ್ ಆದ್ರೂ ನಾನು ಕಮೆಂಟಲ್ಲಿ ನಿಮ್ಮದು ಮೆಸೇಜಸ್ ನೋಡ್ತೇನೆ, ಸಬ್ಸ್ಕ್ರೈಬ್ ಆದವರದ್ದು ನೇಮ್ ನೋಡ್ತೇನೆ. ಸೊ ಹಾಗಾಗಿ ಇದು ರೀಡಿಂಗ್ ವ್ಯೂವರ್ಸ್ ರಿಲೇಟೆಡ್ ಇರುತ್ತೆ, ಹಾಗಾಗಿ ನಂಗೆ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಹೇಳಿ. ಹಾಗೆಯೇ ನಾನು ನಿಮಗೆ ಒಂದು ದೈವಿಕ ಸಂಕೇತ ಹೇಳ್ತೇನೆ ಅಂತ ಹೇಳಿದೆ. ಸೊ ಸದ್ಯಕ್ಕೆ ನೀವು ಹೀಲ್ ಆಗಲಿಕ್ಕೆ, ಒಂದು ಕ್ಲಾರಿಟಿ ಇಲ್ಲಿ ಬರಲಿಕ್ಕೆ 1 2 1 2 ಇದನ್ನು ಹೇಳ್ತಾ ಇರಿ ಟೈಮ್ ಸಿಕ್ಕಿದಾಗ. 1 2 1 2 1 2 1 2. ಸೊ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ, ಒಂದು ಕ್ಲಾರಿಟಿ ಬರಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಧೈರ್ಯವಾಗಿರಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ತಪ್ಪು ನಿರ್ಧಾರಗಳನ್ನು ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡುವುದಲ್ಲ. ಪಾಸಿಟಿವ್ ಆಗಿರಬೇಕು, ತಾಳ್ಮೆಯಿಂದ ಇರಬೇಕು. ನೀವು ಅವಸರ ಪಟ್ಟ ಕೂಡಲೇ ಯಾವುದು ಕೂಡ ಬದಲಾಗುವುದಿಲ್ಲ. ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಸೊ ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ಬ್ರಾಸ್ಲೆಟ್ ಬೇಕು ಅಂದ್ರೂ ಹೇಳಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಖುಷಿಯಾಗಿರಿ.